ನಮಸ್ಕಾರ ವೀಕ್ಷಕರೇ, ವಾಸ್ತವಿಕ ಬದುಕಿನ ಕೆಲವು ಮಾತುಗಳು ಈ ವಿಡಿಯೋದಲ್ಲಿ ಹೇಳಿದ್ದೇನೆ. ಇಲ್ಲಿ ನಾವಿರುವ ಈ ಸಮಾಜದಲ್ಲಿ ಯಾರ ಆಸರೆಯಲ್ಲಿ ಆಗಲಿ, ಯಾರದೇ ಅಧೀನದಲ್ಲಾಗಲಿ, ಯಾರ ಹಂಗಿನಲ್ಲಿ ಬದುಕಬಾರದು. ಮತ್ತು ಯಾರ ಗುಂಗಿನಲ್ಲೂ ಕಾಲ ಕಳೆಯಬಾರದು. ಹಂಗಿನ ಮತ್ತು ಗುಂಗಿನ ಜೀವನ ಎಂದಿಗೂ ನೆಮ್ಮದಿ ಕೊಡಲ್ಲ. ಹಂಗು ಮತ್ತು ಗುಂಗು ಇವುಗಳು ತೊರೆದರೆ ನೆಮ್ಮದಿ ನಿನ್ನನ್ನು ಹುಡುಕಿಕೊಂಡು ಬರುತ್ತದೆ. ನಮ್ಮ ಜೀವನದಲ್ಲಿ ಮೊದಲು ಯೋಚಿಸಿ ಕೆಲಸ ಮಾಡಬೇಕು. ಯೋಚನೆ ಇಲ್ಲದೆ ಕೆಲಸ ದಾರಿ ತಪ್ಪಿಸುತ್ತದೆ ಮತ್ತು ಸರಿಯಾದ ಮಾರ್ಗವಿಲ್ಲದೆ ಹೋದರೆ ದಿಕ್ಕು ತಪ್ಪಿಸುತ್ತದೆ. ಇಲ್ಲಿ ಮೊದಲು ಸರಿಯಾಗಿ ಯೋಚಿಸಿ ಪ್ರೀತಿ ಮಾಡಬೇಕು, ಆದರೆ ಪ್ರೀತಿಸಿ ಯೋಚಿಸಬಾರದು. ಮೋಸ ಮಾಡಿ ಪ್ರೀತಿ ಮಾಡಿ, ಆದರೆ ಪ್ರೀತಿಸಿ ಮೋಸ ಮಾಡಬಾರದು. ಮನಸ್ಸು ನೋಯಿಸಿ ಪ್ರೀತಿ ಮಾಡು, ಆದರೆ ಪ್ರೀತಿಸಿ ಮನಸ್ಸು ನೋಯಿಸಬೇಡ. ಇಲ್ಲಿ ನೀನು ಯಾವುದೇ ಸೇಡು ತೀರಿಸಿಕೊಳ್ಳಬೇಕಾದ ಅವಶ್ಯಕತೆ ಇಲ್ಲ. ಒಂದು ಹೆಜ್ಜೆ ಹಿಂದಿಟ್ಟು ಕಾದು ನೋಡು. ನಿನ್ನನ್ನು ನೋವಿನಿಂದ ನೆರಳುವಂತೆ ಮಾಡಿದವರು ಕ್ರಮೇಣ ತನ್ನನ್ನೇ ತಾವೇ ನೋವಿನಿಂದ ನರಳಿಸಿಕೊಳ್ಳುತ್ತಾರೆ. ಜೀವನದಲ್ಲಿ ನೀವು ಸುಳ್ಳು ಹೇಳಿ ಜನರನ್ನು ನಂಬಿಸಬಹುದು ಅಂತ ತಿಳಿದುಕೊಂಡಿದ್ದರೆ ಅದು ದೊಡ್ಡ ಸುಳ್ಳು. ನೀವು ಹೇಳೋದೆಲ್ಲ ಬರೀ ಸುಳ್ಳು ಎಂದು ಗೊತ್ತಾದರೆ ಮುಂದೆ ನೀವು ಸತ್ಯ ಹೇಳಿದರೂ ಜನ ಯಾವತ್ತೂ ನಿಮ್ಮನ್ನು ನಂಬೋದಿಲ್ಲ. ಜನರನ್ನು ಪ್ರೀತಿಸುವುದಕ್ಕಿಂತ ನೆನಪುಗಳನ್ನು ಪ್ರೀತಿಸಿ. ಏಕೆಂದರೆ ಜನರು ಯಾವಾಗ ಬೇಕಾದರೂ ಬದಲಾಗುತ್ತಾರೆ, ಆದರೆ ನೆನಪುಗಳು ಯಾವತ್ತಿಗೂ ಬದಲಾಗುವುದಿಲ್ಲ. ಇದು ಶಾಶ್ವತವಾಗಿ ನೆನಪಿರುತ್ತವೆ. ಇಲ್ಲಿ ನಮ್ಮ ಬದುಕಿನಲ್ಲಿ ಯಶಸ್ಸು ಯಾವತ್ತೂ ಹುಡುಕಿಕೊಂಡು ಬಂದು ಕಿರೀಟ ತೊಡಿಸುವುದಿಲ್ಲ. ನಾವೇ ಅದನ್ನು ಸತತ ಪ್ರಯತ್ನದಿಂದ ಕಷ್ಟಪಟ್ಟು ನಾವೇ ಬೆನ್ನಟ್ಟಿ ಹೋಗಬೇಕು. ಯಾರಿಂದಲೂ ಏನನ್ನೂ ನಿರೀಕ್ಷಿಸಬೇಡ. ಇಲ್ಲಿ ಸ್ವಾರ್ಥದ ಪ್ರಪಂಚದಲ್ಲಿ ಯಾರೂ ಸಹಕಾರ ಉಪಕಾರ ಮಾಡಲ್ಲ. ಆದ್ದರಿಂದ ನಿನಗೆ ಕೊನೆಗೆ ಸಿಗುವುದು ನಿರಾಶೆ ಮತ್ತು ಬೇಸರಗಳು ಅಷ್ಟೆ. ಜೀವನದಲ್ಲಿ ಯಾವಾಗಲೂ ಸುಳ್ಳು ಹೇಳುವುದನ್ನು ಮೊದಲು ಬಿಟ್ಟುಬಿಡಿ. ಇದರಿಂದ ವ್ಯಕ್ತಿತ್ವ ಹಾಳಾಗುತ್ತದೆ. ಇದರಿಂದ ಜನಕ್ಕೆ ಅಪಾಯ ಕೂಡ, ಜೀವನಕ್ಕೆ ಅಪಾಯ ಕೂಡ. ಇಲ್ಲಿ ಸ್ತ್ರೀ ಪುರುಷರ ಸೌಂದರ್ಯದ ಬಗ್ಗೆ ಹೇಳಬೇಕಾದರೆ, ಇಲ್ಲಿ ವ್ಯಕ್ತಿಗಳಿಗೆ ಅವರ ಶರೀರದಲ್ಲಿ ಯಾವ ಸೌಂದರ್ಯವೂ ಶಾಶ್ವತವಾಗಿ ಇರುವುದಿಲ್ಲ.
ಸೌಂದರ್ಯ ಇರುವುದು ವ್ಯಕ್ತಿಯ ಕರ್ಮದಲ್ಲಿ, ವಿಚಾರದಲ್ಲಿ, ಮಾತಿನಲ್ಲಿ, ವ್ಯವಹಾರದಲ್ಲಿ, ಸಂಸ್ಕಾರದಲ್ಲಿ ಮತ್ತು ಅವನ ಚರಿತ್ರೆಯಲ್ಲಿ. ಯಾರ ಜೀವನದಲ್ಲಿ ಇವೆಲ್ಲವೂ ಇದೆಯೋ ಆ ವ್ಯಕ್ತಿ ಪ್ರಪಂಚದಲ್ಲಿ ಎಲ್ಲರಿಗಿಂತ ಸುಂದರ. ಇಲ್ಲಿ ಒಂದು ಮಹತ್ವದ ವಿಷಯ ಎಂದರೆ, ನಿಮ್ಮ ಜೀವನದಲ್ಲಿ ನಿಮ್ಮ ವೈಯಕ್ತಿಕ ವಿಷಯಗಳನ್ನಾಗಲಿ ಅಥವಾ ನಿಮ್ಮ ಸಂಪಾದನೆಯ ವಿಷಯಗಳನ್ನಾಗಲಿ ಎಂಥ ಪರಿಸ್ಥಿತಿಯಲ್ಲಿಯೂ ನಿಮ್ಮ ಸ್ನೇಹಿತರೊಂದಿಗಾಗಲಿ ಬಂಧು ಬಳಗದವರೊಂದಾಗಲಿ ಎಂದೂ ಹಂಚಿಕೊಳ್ಳಬೇಡಿ. ಏಕೆಂದರೆ ಸಂಪಾದನೆ ಸರಿಯಾಗಿದ್ದರೆ ಅವರು ಸಹಿಸೋದಿಲ್ಲ, ಹೊಟ್ಟೆಕಿಚ್ಚು ಪಡುತ್ತಾರೆ ಮತ್ತು ಕಾಲು ಎಳೆಯಲು ಪ್ರಯತ್ನಿಸುತ್ತಾರೆ. ಇಲ್ಲಿ ನಮ್ಮ ಜೀವನದಲ್ಲಿ ಮಕ್ಕಳಿಗೆ ಬದುಕುವ ಕಲೆಯನ್ನು ಹೇಳಿಕೊಡಿ, ಒಂಟಿಯಾಗಿ ಬಾಳುವುದನ್ನು ಕಲಿಸಿ, ಒಬ್ಬರೇ ಎಲ್ಲವನ್ನು ನಿರ್ವಹಿಸುವ ಸಾಮರ್ಥ್ಯವನ್ನು ಕೊಡಿ. ಏಕೆಂದರೆ ಯಾವತ್ತಾದರೂ ಒಂದು ಕಾಲ ಬಂದೇ ಬರ್ತದೆ, ಅದು ಆಗ ಅವನ ಜೊತೆ ಯಾರೂ ಇರುವುದಿಲ್ಲ, ಒಬ್ಬನೇ ಎಲ್ಲವನ್ನು ನಿಭಾಯಿಸಬೇಕು. ಇಲ್ಲಿ ಪ್ರೀತಿಯ ಬಗ್ಗೆ ಹೇಳಬೇಕೆಂದರೆ, ಮುಖ ನೋಡಿ ಪ್ರೀತಿ ಸುಖ ಕೊಡಲ್ಲ, ಹಣ ನೋಡಿ ಮಾಡುವ ಪ್ರೀತಿ ಗುಣ ಕೊಡಲ್ಲ. ನಾವು ಎಷ್ಟೇ ಪ್ರಯತ್ನದಲ್ಲಿದ್ದರೂ ಅದು ಅವರವರ ಅಂತರಾಳದಿಂದ ಉದ್ಭವಿಸುವ ಪ್ರೀತಿಯೇ ಕೊನೆಯವರೆಗೂ ಉಳಿಯುತ್ತದೆ. ಇಲ್ಲಿ ಯಾವುದೇ ಸಂಬಂಧ ತುಂಬ ಕಷ್ಟಪಟ್ಟು ಬೇಕೆಂದು ಹೋರಾಡುವ ಅಗತ್ಯವಿಲ್ಲ. ಅವರಿಗೆ ನಾವೇ ಬೇಕೋ ಎನ್ನುವರು ನಾವು ಈ ಭೂಮಿಯ ಮೇಲೆ ಇರುವವರೆಗೂ ನಮ್ಮ ಜೊತೆಯಾಗಿರುವರು. ಒಂದು ಮಾತು ನೆನಪಿರಲಿ, ನಿಮ್ಮ ಜೀವನದಲ್ಲಿ ಕಳೆದುಕೊಂಡ ವಸ್ತು ಬೇಕಾದರೂ ಮತ್ತೆ ಪಡೆದುಕೊಳ್ಳಬಹುದು. ಆದರೆ ಜೀವನದಲ್ಲಿ ನಂಬಿಕೆ, ವಿಶ್ವಾಸ ಯಾರೇ ವ್ಯಕ್ತಿಯಾಗಲಿ ಒಮ್ಮೆ ಕಳೆದುಕೊಂಡರೆ ಮತ್ತೆ ಎಷ್ಟು ಪ್ರಯತ್ನಿಸಿದರೂ ಮರಳಿ ಪಡೆಯಲು ಸಾಧ್ಯವಿಲ್ಲ. ಎಚ್ಚರವಿರಲಿ, ನಿಮ್ಮ ಜೀವನದಲ್ಲಿ ಕೆಲವು ವ್ಯಕ್ತಿಗಳು ಮತ್ತೆ ಮತ್ತೆ ಬೇಕೆಂದರೆ ಬದುಕಿನಲ್ಲಿ ಸಿಗಲ್ಲ. ಇರುವಾಗಲೇ ಪ್ರೀತಿ ಮತ್ತು ನಂಬಿಕೆ ಉಳಿಸಿಕೊಳ್ಳಬೇಕು. ಇಲ್ಲಿ ನಮ್ಮ ಬದುಕಿನಲ್ಲಿ ನಾವು ನಡೆಯುವ ದಾರಿಯಲ್ಲಿ ಆದಷ್ಟು ಕಲ್ಲು ಮುಳ್ಳಿನಿಂದ ಕೂಡಿರುತ್ತದೆ. ಅದಕ್ಕೆ ಹೆದರದೆ, ಭಯಪಡದೆ, ಧೈರ್ಯದಿಂದ ಮುನ್ನುಗ್ಗುತ್ತಿರಬೇಕು. ಕಷ್ಟ, ದುಃಖ, ನೋವು, ನಲಿವು, ಅಪಮಾನ, ಅವಮಾನ ಇವುಗಳನ್ನು ಗಮನಿಸದೆ ಮುಂದೆ ಸಾಗುತ್ತಾ ಇರಬೇಕು. ಈ ಸ್ವಾರ್ಥದ ಪ್ರಪಂಚದಲ್ಲಿ ತುಂಬ ಒಳ್ಳೆಯವರಾಗಿರುವುದು ತಪ್ಪೇ. ಏಕೆಂದರೆ ಬೆಳೀತಾ ಇದ್ದರೆ ಹಿಂದೆ ಕಾಲು ಎಳೆಯುವವರು ಜಾಸ್ತಿ ಜನ ಇಲ್ಲಿ ಇದ್ದಾರೆ. ಒಳ್ಳೆಯದಕ್ಕೆ ಕೊನೆಗೆ ಸಿಗುವುದು ನೋವೇ. ನೋಡಿ, ನಿಮ್ಮ ಜೀವನದಲ್ಲಿ ಅಹಂಕಾರ ಯಾವತ್ತೂ ಇರಬಾರದು. ಅಹಂಕಾರದಿಂದ ಸಂಸಾರ ಸರ್ವನಾಶ ಆದರೆ ನಿಮ್ಮ ಬದುಕಿನಲ್ಲಿ ಉಪಕಾರ ಎಂಬ 4 ಅಕ್ಷರಗಳಿಂದ ಕೂಡಿದ ಶಬ್ದವನ್ನು
ಜೀವನದಲ್ಲಿ ಅಳವಡಿಸಿಕೊಂಡಿದ್ದರೆ ನಿಮ್ಮ ಜೀವನ ಸ್ವರ್ಗಮಯವಾಗುತ್ತದೆ. ಇಡೀ ಪ್ರಪಂಚವನ್ನೇ ಗೆಲ್ಲಬಹುದು. ಧನ್ಯವಾದಗಳು. ಈ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.